ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ನಮ್ಮ ಆಫೀಸಲ್ಲಿ DCIL ಜಾತ್ರೆ 2026 ಅಂತ ಹೇಳಿ ಮಾಡ್ತಾ ಇದ್ದೀವಿ. ಯಾವ ಥರ ಇರುತ್ತೆ, ನಾವೆಲ್ಲ ಯಾವ ಥರ ಎಂಜಾಯ್ ಮಾಡಿದೀವಿ ನೋಡಿ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಹೇಳಿ ಸರ್. ಕೂಲ್ ಡ್ರಿಂಕ್ಸ್ ಫ್ರೀ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾ ಬ್ಲಾಗ್ಸ್. ಆ್ಯಕ್ಚುಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಪ್ಲೀಸ್ ಇವತ್ತೊಂದು ಸತಿ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಮ್ಮ ಆಫೀಸಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ, ಆದ್ದರಿಂದ ನಾವಿವತ್ತು ಜಾತ್ರೆ ವ್ಲಾಗ್ನ ಮಾಡೋಣ. ಅವ್ರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಅವರು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಹಾಯ್ ಪೂಜಾ, ಹೌಸ್ ಯುವರ್ ಹೆಲ್ತ್ ರೈಟ್ ನೌ? ಗುಡ್. ಓಕೆ, ಇವತ್ತಿನ ಸ್ಪೆಷಾಲಿಟಿ ಅಂದರೆ ಫುಲ್ ಡೇ ವ್ಲಾಗು ಮಾಸ್ಕ್ ಹಾಕ್ಕೊಂಡು ಮಾಡ್ತೀನಿ. ಅನಿತಾ ಕಾಯ್ ಮಾಡಿ. ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ ಬನ್ನಿ, ಹೆಂಗೆಲ್ಲ ರೆಡಿಯಾಗಿದ್ದಾರೆ ನೋಡೋಣ. ರೆಡಿ ಎಲ್ಲ ರೇಂಜಿಗೆಲ್ಲ ಆಗಿಲ್ಲ ಫ್ರೆಂಡ್ಸ್, ರೆಡಿ ಎಲ್ಲ ಏನಾಗಿಲ್ಲ, ನಂಗೆ ಹುಷಾರಿರಲಿಲ್ಲ, ಅದಕ್ಕೆ ಇವತ್ತು ನೋಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ಅನ್ಕೊಂಡು ಆಯ್ ಅನ್ಕೊಂಡು ಹೋಗ್ತಾರೆ. ನೀವು ಆಯ್ ಮಾಡಿ. ಹಾಂ, ಇವ್ರು ಮಾಡಿದ್ರು ಕಳ್ಳರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ, ಓಡ್ತಾ ಅವ್ರು ಸುಮ್ಮನೆ. ಆ್ಯಕ್ಚುಲಿ ಇವಾಗ ನಾನು ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ. ಯಾಕೆ ಅಂದರೆ ಇವತ್ತು ನಾನು ಫುಲ್ ಡೇ ಮಾಸ್ಕಲ್ಲೇ ಇರ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನೋಡಿ ಇಲ್ಲಿ ತೋರಿಸ್ತೀನಿ. ನನ್ನ ಫ್ರೆಂಡ್ ಮಗ ಎಲ್ಲ ಬಂದವ್ರೆ. ಇಲ್ಲಿ ರಂಜಿತಾ ಅಂತಿದ್ದಾಳೆ, ಆ ಹುಡುಗಿ ಕಳ್ಳ ಥರ ಓಡೋಡೋಗ್ತಾಳೆ. ಇವ್ರು ನೋಡಿ ನಮ್ಮ ಫ್ರೆಂಡು ಕವಿತಾ ಅಂತ, ಫ್ರೆಂಡ್ ಮಗ. ಇಲ್ಲಿ ಆಯ್ ಮಾಡಿ. ಸ್ನ್ಯಾಕ್ಸ್ ಟೈಮ್ ಅನ್ನೋರೇಂದ್ರೆ ಸ್ನ್ಯಾಕ್ ತಿಂತವನೆ. ಏನು ತಿಂತಿದ್ದೀರಾ? ಫೋಟೋ ಶೂಟ್ ಮಾತ್ರ ಇವ್ರದ್ದು ಮುಗಿತಾ ಇಲ್ಲ ಫ್ರೆಂಡ್ಸ್. ಎಲ್ಲರದ್ದು ಅದು ಎಷ್ಟು ಚೆನ್ನಾಗಿ ಹೋದ್ರು, ಇವ್ರದ್ದು ಮಾತ್ರ ಮುಗಿತಾ ಇಲ್ಲ. ನಾನು ನೆಕ್ಸ್ಟು ಒಳಗಡೆ ಹೋಗಿ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವರೇ ಮತ್ತೆ ಅಲ್ಲೆಲ್ಲ ಒಳಗಡೆ ಎಲ್ಲ ವ್ಲಾಗ್ ಮಾಡೋದು ಅಲ್ವಾ ಅಕ್ಕ? ವ್ಲಾಗ್ ಎಲ್ಲ ನೀವೇ ಮಾಡಬೇಕು. ನೋಡೋಣ ಯಾವ್ಯಾವ ಥರ ಸ್ನ್ಯಾಕ್ಸು ಮತ್ತು ಊಟ ಏನೇನು ಇಟ್ಟಿದ್ದಾರೆ ಐಟಮ್ಸ್ ಎಲ್ಲ ಅಂತ ತಿಂದು ಟೇಸ್ಟ್ ನೋಡಿ ರಿವ್ಯೂ ಕೊಡೋಣ. ಇವ್ರು ತೆಗಿತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ, ಅವ್ರು ನಿಲ್ತಾ ಇಲ್ಲ. ಮೇಡಮ್ ಕಾರ್ ಬರ್ತಾಯಿದೆ, ಸ್ವಲ್ಪ ಸೈಡ್ ಬನ್ನಿ ಮೇಡಮ್. ಇವ್ರಿಗೆ ಕಾಣಿಸ್ಲೇ ಇಲ್ಲ. ಇವರೇ ನೋಡಿ ಫೋಟೋಗ್ರಾಫರು. ಇವ್ರ ನಂಬರ್ ಏನಾದರೂ ಬೇಕಂದ್ರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಗಿ ಸ್ಮೈಲ್ ಪ್ಲೀಸ್. ನನ್ನ ವಾಯ್ಸು ತುಂಬಾ ಖರಾಬಾಗೈತೆ, ಹಂಗಾಗಿ ನಾನು ಜಾಸ್ತಿ ವಾಯ್ಸ್ ಓವರ್ ಏನು ಕೊಡಲ್ಲ. ಆದಷ್ಟು ನಾನು ರಾಗೆ ಇಡ್ತಾಯಿನಿ ಈ ವಿಡಿಯೋನ. ಎಸ್ ಫ್ರೆಂಡ್ಸ್, ಈಗಷ್ಟೇ ಮೇಲ್ಗಡೆ ಬಂದ್ವಿ, ಹೋಗೋಣ ಅಂತೇಳಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಮಾಡಿದ್ದು ಫಂಕ್ಷನ್ನು. ಇಲ್ಲಿ ಇಷ್ಟೊತ್ತು ಸ್ಟಾಲ್ ಎಷ್ಟು ಜನ ಸ್ಟಾಲ್ ಹಾಕಿದ್ರಲ್ಲ ಅಷ್ಟು ಜನಕ್ಕೆ ಅಷ್ಟೇ ಇಷ್ಟೊತ್ತು ಎಂಟ್ರಿ ಇತ್ತು. ಈಗ ನಮಗೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ಆಫೀಸಲ್ಲಿ ಏನು ನೋಡೋಕೆ ನಂಗೆ ಸಖತ್ ಇಷ್ಟ ಅಂದರೆ ಈ ಥರ ರಂಗೋಲಿ ಹಾಕ್ತಾರೆ. ಅದೇ ಏನೇ ಸಣ್ಣ ಪುಟ್ಟ ಪೂಜೆ ಆಗಿರ್ಬೋದು, ಏನೇ ಆಗಿರ್ಬೋದು, ಸಖತ್ತಾಗಿರೋ ರಂಗೋಲಿ ಹಾಕ್ತಾರೆ, ಕಲರ್ಸ್ ಹಾಕ್ತಾರೆ. ಅದೇ ಒಂದು ನೋಡೋದೊಂದು ಅಲ್ಲಿಂದನೇ ಪಾಸಿಟಿವ್ ವೈಬ್ ಅನ್ನೋದು ಶುರು ಆಗೋದು. ಇವತ್ತು ಜಾತ್ರೆ, DCIL ಜಾತ್ರೆ, ಇವಾಗ ಸುಮ್ಮನೆ ಬಿಡ್ತಾರೆ ರಂಗೋಲಿ. ಇಲ್ಲಿ ನೋಡಿ ಯಾವ್ಯಾವ ಥರ ಸ್ಟಾಲ್ ಹಾಕಿದ್ದಾರೆ ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ರೂಪಕ್ಕ ಮತ್ತು ಪವಿತ್ರಕ್ಕ ಶಾಪ್ ಹಾಕ್ಕೊಂಡಿದ್ದಾರೆ ಬಟ್ಟೆದು. ನೋಡಿ ಇವರಿಂದನೇ ಬಿಸ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಇವರು ಸೆಕೆಂಡ್ ಕಸ್ಟಮರು, ಇವರು ಫಸ್ಟ್ ಕಸ್ಟಮರು. ಒಂದು ಪರ್ಚೇಸ್ ಮಾಡಿ
ಎಸ್ ಫ್ರೆಂಡ್ಸ್, ಅಲ್ಲೆಲ್ಲ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡಿದ್ದು ಎಲ್ಲ ಆಯಿತು. ಇವಾಗ ನೋಡಿ ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ. ಐಸ್ ಕ್ರೀಮ್ ವಿತ್ ಜಾಮೂನ್ ಅಂತ ಇಲ್ಲಿ ಪ್ರದೀಪ್ ಸರ್ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಫಸ್ಟು ಇಲ್ಲಿಂದನೇ ಶುರು ಮಾಡೋಣ ತಿನ್ನೋದನ್ನು ಅಂತ ಹೇಳಿ ಈ ಕಡೆ ಬಂದ್ವಿ. ನಂಗೆ ಗೊತ್ತಿರೋಂಗೆ ಇದೇ ಫಸ್ಟ್ ನಾವು ಟೇಸ್ಟ್ ಮಾಡಿದ್ದು. ಚೆನ್ನಾಗಿತ್ತು, ವರ್ತಿತ್ತು. ಅಂದರೆ ಬೈ ಟು ಗೆಟ್ 1 ಫ್ರೀ ಅನ್ನೋ ಥರ ಇತ್ತು. ಚೆನ್ನಾಗಿತ್ತು. ಅಮೌಂಟ್ಗೆ ಇದೆ ಅಂತ ಅಲ್ಲ, ಅಲ್ಲಿ ಏನೇನು ನಾವು ತಿಂದ್ವಿ, ಊಟ ಮಾಡಿದ್ವಿ ಎಲ್ಲ ಕೂಡ ಅಮೌಂಟಿಗೆ ತಕ್ಕಂಗೆ ಚೆನ್ನಾಗಿತ್ತು. ಈ ಕಡೆ ನೋಡಿ ಬಿರಿಯಾನಿ ಎಲ್ಲ ಮಾಡಿದರು. ನಾವು ವೆಜ್ ಆಗಿರೋದ್ರಿಂದ ಇದು ಸ್ವಲ್ಪ ಒಂಥರ ಅನ್ನಿಸ್ತು, ಬಟ್ ವೀಡಿಯೋಗೆ ಬೇಕಲ್ಲ ಅಂತ ಹೇಳಿ ಎಲ್ಲ ವೀಡಿಯೋ ತಗೊಂಡಿದ್ದೀನಿ. ಈ ವಿಡಿಯೋ ಮೇ ಬಿ ಎಲ್ಲರೂ ವೆಜ್ ಅವರೇ ನೋಡ್ತಿರ್ತಾರೆ ಅಂತ ಅಲ್ಲ, ನಾನ್ ವೆಜ್ ಅವ್ರು ಕೂಡ ನೋಡ್ತಿರ್ತಾರೆ ಅಲ್ವಾ, ಹಾಗಾಗಿ ಅದು ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬ ಜನನೇ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ನನಗೆ ಗೊತ್ತಿರೋಂಗೆ ಅಲ್ಲಿ ಏನೂ ವೇಸ್ಟ್ ಆಗಿಲ್ಲ. ಈ ಕಡೆ ನೋಡಿ ಇಲ್ಲೆಲ್ಲ ಗೇಮ್ಸ್, ಅಂದರೆ ನೀರಲ್ಲೆಲ್ಲ ಗ್ಲಾಸಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಬಲೂನ್, ಅಂದರೆ ಚಿಕ್ಕ ಈ ಪಿಂಗ್ ಪಾಂಗ್ ಬಾಲ್ ಥರ ಇರ್ತಾವಲ್ಲ ಅದನ್ನೆಲ್ಲ ಊಬ ಥರ ಎಲ್ಲ ಹಾಕಿದ್ರು. ಇಲ್ಲಿ ಟಿಕೆಟು, ಲಾಟ್ರಿ ಟಿಕೆಟು, ಇಲ್ಲೆಲ್ಲ ನಿಪ್ಪಟ್ಟು ಮಸಾಲ ಎಲ್ಲ ಇಟ್ಟಿದ್ರು. ರೇಟ್ ಕೂಡ ಹಂಗೆ ಚೆನ್ನಾಗೆ, ಅಂದರೆ ಲೈಕ್ ಕಮ್ಮಿ ಬೆಲೆಗೆ ಇಟ್ಟಿದ್ರು. ಐಸ್ ಕ್ರೀಮ್ ಎಲ್ಲ ಅಷ್ಟಾಗೇನು ಜಾಸ್ತಿ ತಿಂದಿಲ್ಲ. ಸ್ಟಾರ್ಟಿಂಗಲ್ಲೇ ಐಸ್ ಕ್ರೀಮ್ ವಿತ್ ಜಾಮೂನ್ ತಿಂದ್ವಿ, ಮಕ್ಕೊಡ್ದಂಗೆ ಆಯಿತು. ಅದಷ್ಟು ಸ್ವೀಟು, ಕೋಲ್ಡು ಎಲ್ಲ, ಹಾಗಾಗಿ ಟೇಸ್ಟ್ ಅಂತ ಏನು ಅಷ್ಟಾಗಿ ನೋಡಿಲ್ಲ ನಾನು. ಇಲ್ಲಿ ನೋಡಿ ಸೌಮ್ಯಕ್ಕ ಮತ್ತು ಹರೀಶ್ ಅಣ್ಣ, ನಿತ್ಯಕ್ಕ ಇವರೆಲ್ಲ ಎಗ್ ರೋಲು ಮತ್ತು KFC ಚಿಕನ್ನು ಅದೆಲ್ಲ ಮಾಡಿದರು. ನನಗೆ ಅದು ಟೇಸ್ಟ್ ಎಲ್ಲ ನಿಜ ಗೊತ್ತಿಲ್ಲ ಅದು ಹೆಂಗಿತ್ತು ಅಂತ. ಅನಿತಕ್ಕರೆಲ್ಲ ಟೇಸ್ಟ್ ಮಾಡಿದರು, ತುಂಬಾ ಚೆನ್ನಾಗಿತ್ತು ಅಂತ ಅವರು ಕೂಡ ಹೇಳ್ತಾಯಿದ್ರು. ನಮ್ಮ ಆಫೀಸಲ್ಲಿ ಜಾತ್ರೆ ಅಂದರೆ ರಿಯಲ್ ಜಾತ್ರೆ ವೈಬೇ ಬರುತ್ತೆ, ಆ ಥರ ಮಾಡಿರ್ತಾರೆ. ಏನೇ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು ಅಥವಾ ಎಲ್ಲ ಚೆನ್ನಾಗಿ ಒಂದಾಗಿ ಮಾಡೋದಾಗಿರ್ಬೋದು, ಅದೇ ಒಂದು ಖುಷಿ ನಮ್ಮ ಆಫೀಸಲ್ಲಿ. ಈ ಕಡೆ ಎಲ್ಲ ಅನಿತಕ್ಕವ್ರು ಒಂದು ಕಡೆಯಿಂದ ಎಲ್ಲ ರೌಂಡ್ ಹೊಡ್ಕೊಂಡು ಬಂದರು. ನಾನು ಕೂಡ ಎಲ್ಲ ವಿಡಿಯೋ ಮಾಡಿಕೊಂಡು ಇಲ್ಲೆಲ್ಲ ಬಂದೆ. ಹೇಳಿ ಸರ್. ಜಾಮೂನ್ 5 ಸ್ಟಾರ್ ಜಾಮೂನ್ 99 ವಿತ್ ಕೋಕ್ ಫ್ರೀ ವಿತ್ ಕೂಲ್ ಡ್ರಿಂಕ್ಸ್ ಫ್ರೀ. ಬರ್ರೆ ಈ ಕಡೆ ನೋಡಿ ಇಲ್ಲೆಲ್ಲ ಇಡ್ಲಿ ಮತ್ತು ಅದೇನೋ ಕಾಲ್ ಸೂಪ್ ಸಮಥಿಂಗ್ ಏನೋ ಅದೆಲ್ಲ ಇಟ್ಟಿದ್ರು. ಈ ಕಡೆ ಎಲ್ಲ ಚುರ್ಮುರಿ ಮತ್ತು ಗಿರ್ಮಿಟ್ಟು ಮತ್ತು ಸಾಲಡ್ಡು ಮತ್ತು ಫ್ರೂಟ್ಸ್ ಫುಲ್ಲು ಅದೇನು ಇದು ಬರುತ್ತಲ್ಲ ಅದು ಚೆನ್ನಾಗಿತ್ತು ಫ್ರೆಂಡ್ಸ್. ಫುಲ್ಲು ಒಂದು ನಿಮಿಷನೂ ವೇಸ್ಟ್ ಮಾಡ್ದಂಗೆ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ನೋಡಿ ತರಕಾರಿನ ಬಳಸಿ ಎಷ್ಟು ಚೆನ್ನಾಗಿ ಗಣಪತಿನ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಕಚೋರಿ ಮತ್ತು ಸಮೋಸ ಅದನ್ನೆಲ್ಲ ಮಾಡಿದರು. ಮತ್ತು ಇಲ್ಲೆಲ್ಲ ಡ್ರೈ ಗೋಬಿ ಮತ್ತು ಈ ಕೂಲ್ ಡ್ರಿಂಕ್ಸು ಮತ್ತು ಇಲ್ಲಿ ಎಗ್ ಬಿರಿಯಾನಿ, ವೆಜ್ ಬಿರಿಯಾನಿ ಮತ್ತು ಏನಂತಾರೆ ಅದನ್ನು ಅಷ್ಟು ಗೊತ್ತಿಲ್ಲ ನನಗಿದು, ಮೊಟ್ಟೆ ಅದೇನೋ ಮಾಡಿದ್ರು, ನನಗೆ ಅದು ಹೆಸರು ನೆನಪಾಗ್ತಾ ಇಲ್ಲ. ಇಲ್ಲೆಲ್ಲ ಜ್ಯೂಸ್ ಎಲ್ಲ ಇಟ್ಟಿದ್ರು. ನಾವು ಜ್ಯೂಸ್ ಅದೇ ಹೇಳಿದ್ವಲ್ಲ, ಸ್ಟಾರ್ಟಿಂಗಲ್ಲೇ ಸ್ವೀಟ್ ತಿಂದ್ವಲ್ಲ, ಹಂಗಾಗಿ ಅದೇನೋ ಗೊತ್ತಿಲ್ಲ ಸ್ವೀಟು ಮತ್ತು ಈ ಜ್ಯೂಸ್ ಕಡೆ ನಾವು ಹೋಗಲೇ ಇಲ್ಲ. ಈ ಕಡೆ ಎಲ್ಲ ಬಿರಿಯಾನಿಯವ್ರು ನೋಡಿ, ಈ ಕಡೆ ಎಲ್ಲ ಸ್ಯಾಲಡ್ಡು ಮತ್ತು ಇಲ್ಲಿ ಪಾಪಡ್ ಎಲ್ಲ ಮಾಡಿದರು. ಪಾಪಡ್ ತಿಂದ್ವಿ, ನನಗೇನು ಅಷ್ಟು ಇಷ್ಟ ಆಗಿಲ್ಲ ಫ್ರೆಂಡ್ಸ್, ಫ್ರಾಂಕ್ಲಿ ಹೇಳ್ಬೇಕಂದ್ರೆ. ರೇಟು ಓಕೆ, ಎಲ್ಲ ಚೆನ್ನಾಗಿತ್ತು. ಈ ಒಬ್ಬಟ್ಟು ಊಟ ನಾನು ಮಾಡಿದೆ, ನಿಜವಾಗ್ಲೂ ಎಷ್ಟು 80 ರುಪೀಸೇನೋ, 79 ರುಪೀಸು, ಸಖತ್ತಾಗಿದ್ದು. ಇನ್ನೂ ಅದಕ್ಕೆ 100 ರುಪೀಸ್ ಕೊಟ್ಟಿರೋ ನಿಜ ನಾವು ಕೊಟ್ಬಿಟ್ಟು ತಿಂತಾಯಿದ್ವೇನೋ, ಅಷ್ಟು ಚೆನ್ನಾಗಿತ್ತು ನೋಡಿ. ಈ ಥರ ಇತ್ತು. ಇಲ್ಲೆಲ್ಲ ಡಿಸ್ಕೋ ಎಲ್ಲ ಇತ್ತು, ಅಲ್ಲೆಲ್ಲ ಹಾಡಿತ್ತು, ಹಂಗಾಗಿ ನಾನು ಅದು ಹಾಡೆಲ್ಲ ಏನು ಹಾಕಕ್ಕೆ ಹೋಗಿಲ್ಲ, ಕಾಪಿ ರೇಟ್ಸ್ ಬರುತ್ತೆ ಅಂತೇಳಿ. ಎಸ್ ಫ್ರೆಂಡ್ಸ್, ತುಂಬಾ ಎಂಜಾಯ್ ಮಾಡಿದ್ವಿ. ಈ ಮೆಮೊರೀಸು ನನ್ನ ಒಂದು ಚಾನಲಲ್ಲಿ ಬೆಸ್ಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವ್ಲಾಗ್ನ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಎಷ್ಟೊಂದು ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ. ನಂಗೆ ಅದು ಒಂದು ನೋಟಿಫಿಕೇಷನ್ ಅನ್ನೋದು ಬಂದಾಗ ತುಂಬಾ ಬೇಜಾರಾಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾರಿ ಅಂತ ಕೇಳ್ಕೊತೀನಿ. ಆಲ್ರೆಡಿ 200 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಮಾರ್ಚ್ ತಿಂಗಳು ಎಂಡಿಂಗ್, ಅಂದರೆ ಮಾರ್ಚ್ ತಿಂಗಳು ಮುಗಿಯೋ ಅಷ್ಟರಲ್ಲಿ ಪ್ಲೀಸ್ 300 ಸಬ್ಸ್ಕ್ರೈಬರ್ಸ್ನ ನನಗೆ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀನಿ. ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಮಗೆಷ್ಟು ಖುಷಿ ಸಿಗುತ್ತೆ. ಅದರಿಂದ ನಾವು ಮೋಟಿವೇಶನ್ ತೊಗೊಂಡು ಓಕೆ ನಾವು ವ್ಲಾಗ್ ಮಾಡಬೇಕು, ನೆಕ್ಸ್ಟು ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನೋದು ಒಂದು ಪ್ರೋತ್ಸಾಹ ಸಿಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್.